survey, one of the common and major challenge ಬಂದು ನಮ್ಮ ಮೆಂಟಲ್ ಸ್ಟ್ರೆಸ್. ಸೊ ಮೆಂಟಲ್ ಸ್ಟ್ರೆಸ್ ಅಂದಿದ್ದೆ ಜ್ಞಾಪಕ ಬರೋದು ನಮ್ಮ ಬ್ರೈನ್, ಕರೆಕ್ಟ್ ಅಲ್ವಾ? ಯಾಕಂದರೆ ಆಬ್ವಿಯಸ್ಲಿ ಬ್ರೈನ್ ಜೊತೆಗೆ ಅದೆಲ್ಲ ಸ್ಟ್ರೇಟ್ಲಿ ಕನೆಕ್ಟೆಡ್. ಸೊ ನಮ್ಮ ಬ್ರೈನ್ ಹೆಲ್ದಿ ಆಗಿದ್ದಾಗ ಮಾತ್ರ ನಮಗೆ ಸ್ಟ್ರೆಸ್ನ ನಾವು ಹ್ಯಾಂಡಲ್ ಮಾಡ್ಬೋದು. ಸೊ ಬ್ರೈನ್ದು ಏನಪ್ಪ ಕೆಲಸ ಅಂದರೆ, ಒಂದು ನಮ್ಮ ಮೆಮೊರಿ ಸ್ಟ್ರಾಂಗ್ ಆಗಿ ನಮ್ಮ ಚೈಲ್ಡ್ಹುಡ್ದು ನಮಗೆ ಜ್ಞಾಪಕ ಇರುತ್ತೆ, ಯಾಕಂದರೆ ಅವಾಗ ನ್ಯೂಟ್ರಿಷನ್ ಕೊಡ್ತಾ ಇರ್ತೀವಿ, ಸೋಷಲೈಸ್ ಆಗ್ತಾ ಇರ್ತೀವಿ, ಅದಕ್ಕೆ ಅದು ನೆನಪಿರುತ್ತೆ. ಸೇಮ್ ಟೈಮ್ ನಮ್ಮ ಲ್ಯಾಂಗ್ವೇಜ್ ಅಥವಾ ಬೇರೆ ಹೊಸದು ಕ್ರಿಯೇಟಿವ್ ಸ್ಕಿಲ್ಸ್ ಕಲಿಯೋದು ಬ್ರೈನ್ ಸಪೋರ್ಟಿಂದಾನೆ. ಅದಾಗ್ತಾ ಇದ್ದಂಗೆ ಸ್ಪೀಚ್ ಕ್ಲಾರಿಟಿ ಬಂದು ಮಾತಾಡ್ತೀವಲ್ಲ, ಅದನ್ನು ಅಷ್ಟೇ ಬ್ರೈನ್ಗೆ ಸಪೋರ್ಟ್ ಮಾಡೋದು. ಇದೆಲ್ಲ ಆಗ್ತಾ ಇದ್ದಂಗೆ ಎಮೋಷ್ನಲಿ ನಮ್ಮನ್ನು ಬ್ಯಾಲೆನ್ಸ್ ಮಾಡಬೇಕು, ನಮ್ಮ ವಿಷನ್ ಹೆಲ್ತ್ ತುಂಬ ಚೆನ್ನಾಗಿರಬೇಕು. ಸೇಮ್ ಟೈಮ್ ಆಡಿಟಿಂಗ್ ಯಾವುದು ಹೇಗೆ ಯಾವಾಗ ಮಾಡಬೇಕು, ಇದೆಲ್ಲ ನಮ್ಮ ಬ್ರೈನೇ ನಮಗೆ ಹೇಳ್ಕೊಡೋವಂಥದ್ದು ಅಥವಾ ಸಪೋರ್ಟ್ ಮಾಡೋವಂಥದ್ದು. ಯಾವಾಗ ಬ್ರೈನ್ ಡ್ಯಾಮೇಜ್ ಆಗುತ್ತೋ ಅಥವಾ ಬ್ರೈನ್ ಕರೆಕ್ಟಾಗಿ ಫಂಕ್ಷನ್ ಮಾಡಲ್ವೋ, ಆಟೋಮೆಟಿಕಲಿ ನಮ್ಮ ನ್ಯೂರಾನ್ಸ್ ಒಂದಕ್ಕೊಂದು ಮೆಸೇಜಸ್ ಪಾಸ್ ಮಾಡಲ್ಲ. ಆದ್ದರಿಂದ ಕಾಮನ್ ಆಗಿ ಆಗ್ತಾ ಇರುವಂಥದ್ದು ಮೆಂಟಲ್ ಸ್ಟ್ರೆಸ್. ಅದನ್ನು ಹೇಗೆ ಚೆನ್ನಾಗಿ ಮಾಡ್ಕೋಬೋದು ಅಂದರೆ, ಜಸ್ಟ್ ಲೈಫ್ ಸ್ಟೈಲ್ನ ಹೆಲ್ದಿ ಮಾಡ್ಕೊಳ್ಳೋದ್ರಿಂದ, ಚೇಂಜ್ ಮಾಡ್ಕೊಳ್ಳೋದ್ರಿಂದ ಬೆಟರ್ ಲೈಫ್ನ ಲೀಡ್ ಮಾಡ್ಬೋದು ವಿತ್ ದಿ ಸಪೋರ್ಟ್ ಆಫ್ ದಿ ಲೈಫ್ ಸ್ಟೈಲ್ ಕೋಚ್. ಐ ಆಮ್ ರೆಡಿ ಟು ಕೋಚ್. ಆರ್ ಯು ರೆಡಿ ಟು ಜಾಯಿನ್ ಮೀ? ಪ್ಲೀಸ್ ಪಿಂಗ್ ಮೀ.